ಕಬಡ್ಡಿ ಪಂದ್ಯಾವಳಿ ವೇಳೆ ಈ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಈಗ ಆದೇಶವನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನ ನೀಡಿದೆ. ದಕ್ಷಿಣ ಕನ್ನಡ ವರ್ಸಸ್ ವಿಜಯಪುರ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು. ವಿಜಯಪುರ ತಂಡ ಸೋತ ಬಳಿಕ ಡಿಸಿಗೆ 500 ರೂಪಾಯಿ ಕೊಟ್ಟಿದ್ರು. ಡಿಸಿಗೆ 500 ರೂಪಾಯಿ ಹಣ ನೀಡಿದ್ದ ಪರಮೇಶ್ವರ್ ಎಫ್ಐಆರ್ ದಾಖಲಿಸಲು ಕೋರ್ಟ್ಗೆ ಈಗ ನಾಗಭೂಷಣ್ ಮನವಿಯನ್ನ ಮಾಡಿದ್ದಾರೆ. ಇದೀಗ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವುದು. ದಕ್ಷಿಣ ಕನ್ನಡ ವರ್ಸಸ್ ವಿಜಯಪುರ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಟ್ಟಿಂಗ್ ಕಟ್ಟಿದ್ರು. ನಮ್ಮ ಜೊತೆ ದೂರುದಾರರಾದಂತಹ ನಾಗಭೂಷಣ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಭೂಷಣ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್. ಇದು ಯಾವಾಗ ಪಂದ್ಯಾವಳಿ ನಡೆದಿತ್ತು, ಏನು ಪ್ರಕರಣ ಇದು? ನೀವು ದೂರು ಕೊಟ್ಟಿದ್ದೀರಾ, ಸದ್ಯಕ್ಕೆ ಏನ್ ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು ಎಫ್ಐಆರ್. ಸರ್ ಈಗ ಕಳೆದ 2025 ಅಕ್ಟೋಬರ್ ತಿಂಗಳಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯುತ್ತೆ ಸರ್. ಅಂತಿಮವಾಗಿ ವಿಜಯಪುರ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ಕೂಡ ಅಂತಿಮವಾಗಿ ಕಬಡ್ಡಿ ಒಂದು ಪಂದ್ಯ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಆ ಒಂದು ಕಬಡ್ಡಿ ಪಂದ್ಯಾವಳಿಗಳ ಸಮಾರಂಭಕ್ಕೆ ಏನು ಅತಿಥಿಗಳಾಗಿ ಅಂದ್ರೆ ಬಹುಮಾನ ವಿತರಣೆ ಮಾಡಲಿಕ್ಕೆ ಅತಿಥಿಗಳಾಗಿ ಬಂದಂತಹ ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಥಳದಲ್ಲೇ ಇದ್ದಂತ ಡಿಸಿ ಅವರ ಜೊತೆ ವಿಜಯಪುರ ತಂಡ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಒಂದು 500 ರೂಪಾಯಿಗಳ ಬೆಟ್ಟಿಂಗ್ ಅನ್ನ ಕಟ್ತಾರೆ ಸರ್. ಸೊ 19ನೇ ತಾರೀಕು ಈ ಘಟನೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಜಯಪುರ ತಂಡ ಸೋಲನ್ನ ಅನುಭವಿಸುತ್ತೆ. ಅದಾದ ನಂತರ ಬಹುಮಾನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಅದೇ ದಿನ ಬಹಿರಂಗವಾಗಿ ಗೃಹ ಮಂತ್ರಿಗಳು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನಾನು ವಿಜಯಪುರ ಜಿಲ್ಲೆ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಡಿಸಿ ಅವರ ಜೊತೆ 500 ರೂಪಾಯಿ ಬೆಟ್ಟಿಂಗ್ ಅನ್ನ ಕಟ್ಕೊಂಡಿದ್ದೆ. ನಾನು 500 ರೂಪಾಯಿ ಸೋತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮೂಲಕ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು 19ನೇ ತಾರೀಕು ಈ ಒಂದು ಪಂದ್ಯಾವಳಿ ಆಗುತ್ತೆ. 20ನೇ ತಾರೀಕು ಕೆಲವು ಪತ್ರಿಕೆಗಳಲ್ಲಿ ಬರ್ತದೆ ಸರ್. 21ನೇ ತಾರೀಕು ಕೂಡ ಒಂದು ಪತ್ರಿಕೆನಲ್ಲಿ ನೋಡ್ತೀನಿ ನಾನು. ಏನು ಪ್ರಜಾವಾಣಿ ಪತ್ರಿಕೆ ಇರ್ಬೋದು ಅಥವಾ ವಿಜಯವಾಣಿ ಪತ್ರಿಕೆ ಇರ್ಬೋದು, ಈ ಪತ್ರಿಕೆಗಳಲ್ಲಿ ನಾನು ನೋಡಿ ಕೂತ್ಕೊಂಡು ಒಂದ್ಸರಿ ಯೋಚನೆ ಮಾಡ್ತೀನಿ. ಇಡೀ ರಾಜ್ಯಕ್ಕೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಗೃಹ ಮಂತ್ರಿಗಳು ಒಂದು ಬೆಟ್ಟಿಂಗ್ ಆಡೋದ್ರ ಮೂಲಕ ಇಡೀ ರಾಜ್ಯದ ಜನತೆಗೆ ಒಂದು ಪ್ರಚೋದನೆಯನ್ನು ನೀಡುತ್ತಾರೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನಮ್ಮ ಜೊತೆ ದೂರುದಾರ ನಾಗಭೂಷಣ್ ಪರ ವಕೀಲರು ಉಮಾಪತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಕೇಸ್ ದಾಖಲು ಮಾಡಿದ್ದೀರಾ. ಈಗ ಒಂದ್ ಕಡೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಎಫ್ಐಆರ್ ದಾಖಲು ಮಾಡೋದಕ್ಕೆ. ಸರ್ ಈಗ ನಮ್ಗೆ ಡೀಟೇಲ್ ಆರ್ಡರ್ ಸಿಕ್ಕಿಲ್ಲ. ಈಗ ಏನಿದೆ ಆನ್ಲೈನ್ ಅಲ್ಲಿ ಕೊಟ್ಟಿರೋದು, ನಮ್ಮ ಪಿಟಿಷನ್ ಅಲೋ ಆಗಿದೆ. ಅವೈಟ್ ಎಫ್ಐಆರ್ ಕಾಲನ್ 34/2026. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ 30 ಏಪ್ರಿಲ್ 2026. ಸೊ ನಮಗೆ ನಾಳೆ ಆರ್ಡರ್ ಬಂದ ಮೇಲೆ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸಾಹೇಬರು ಏನು ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಈ ಹಂತದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅನ್ಸುತ್ತೆ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನೋಡಿ, ಈಗ ಒಂದ್ ಕಡೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ ಎಫ್ಐಆರ್ ದಾಖಲು ಮಾಡೋದಕ್ಕೆ, ಆದೇಶವನ್ನ ಕೂಡ ಕೊಟ್ಟಿರೋದು. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಅವರು ಬೆಟ್ಟಿಂಗ್ ಅನ್ನ ಕಟ್ಟಿದ್ರು 500 ರೂಪಾಯಿ ಡಿಸಿ ಅವರ ಜೊತೆ. ವಿಜಯಪುರ ತಂಡ ಸೋತ ಬಳಿಕ ಡಿಸಿಗೆ 500 ರೂಪಾಯಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾರೆ. ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಚಿವರ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ.
ಇನ್ನು ಆ ಪಂದ್ಯಾವಳಿ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ನಾವಿಬ್ರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿ ಕಳೆದೋಯ್ತು ನಾನು. ನೆವರ್ ಮೈಂಡ್, ಕಂಗ್ರ್ಯಾಚುಲೇಷನ್ಸ್ ಟು ಯು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ನಾವಿಬ್ರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿ ಕಳೆದೋಯ್ತು ನಾನು. ಕಬಡ್ಡಿ ಪಂದ್ಯಾವಳಿ ವೇಳೆ ಈ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಈಗ ಆದೇಶವನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನ ನೀಡಿದೆ. ದಕ್ಷಿಣ ಕನ್ನಡ ವರ್ಸಸ್ ವಿಜಯಪುರ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು. ವಿಜಯಪುರ ತಂಡ ಸೋತ ಬಳಿಕ ಡಿಸಿಗೆ 500 ರೂಪಾಯಿ ಕೊಟ್ಟಿದ್ರು. ಡಿಸಿಗೆ 500 ರೂಪಾಯಿ ಹಣ ನೀಡಿದ್ದ ಪರಮೇಶ್ವರ್ ಎಫ್ಐಆರ್ ದಾಖಲಿಸಲು ಕೋರ್ಟ್ಗೆ ಈಗ ನಾಗಭೂಷಣ್ ಮನವಿಯನ್ನ ಮಾಡಿದ್ದಾರೆ. ಇದೀಗ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿರುವುದು. ದಕ್ಷಿಣ ಕನ್ನಡ ವರ್ಸಸ್ ವಿಜಯಪುರ ಕಬಡ್ಡಿ ಪಂದ್ಯಾವಳಿ ನಡೆದಿತ್ತು. ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಟ್ಟಿಂಗ್ ಕಟ್ಟಿದ್ರು. ನಮ್ಮ ಜೊತೆ ದೂರುದಾರರಾದಂತ ನಾಗಭೂಷಣ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಭೂಷಣ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್. ಇದು ಯಾವಾಗ ಪಂದ್ಯಾವಳಿ ನಡೆದಿತ್ತು, ಏನು ಪ್ರಕರಣ ಇದು, ನೀವು ದೂರು ಕೊಟ್ಟಿದ್ದೀರಾ, ಸದ್ಯಕ್ಕೆ ಏನ್ ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು ಎಫ್ಐಆರ್. ಸರ್ ಈಗ ಕಳೆದ 2025 ಅಕ್ಟೋಬರ್ ತಿಂಗಳಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯುತ್ತೆ ಸರ್. ಅಂತಿಮವಾಗಿ ವಿಜಯಪುರ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡೂ ಕೂಡ ಅಂತಿಮವಾಗಿ ಕಬಡ್ಡಿ ಒಂದು ಪಂದ್ಯ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಆ ಒಂದು ಕಬಡ್ಡಿ ಪಂದ್ಯಾವಳಿಗಳ ಸಮಾರಂಭಕ್ಕೆ ಏನು ಅತಿಥಿಗಳಾಗಿ ಅಂದ್ರೆ ಬಹುಮಾನ ವಿತರಣೆ ಮಾಡಲಿಕ್ಕೆ ಅತಿಥಿಗಳಾಗಿ ಬಂದಂತಹ ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಥಳದಲ್ಲೇ ಇದ್ದಂತ ಡಿಸಿ ಅವರ ಜೊತೆ ವಿಜಯಪುರ ತಂಡ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಒಂದು 500 ರೂಪಾಯಿಗಳ ಬೆಟ್ಟಿಂಗ್ ಅನ್ನ ಕಟ್ತಾರೆ ಸರ್. ಸೊ 19ನೇ ತಾರೀಕು ಈ ಘಟನೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಜಯಪುರ ತಂಡ ಸೋಲನ್ನ ಅನುಭವಿಸುತ್ತೆ. ಅದಾದ ನಂತರ ಬಹುಮಾನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಅದೇ ದಿನ ಬಹಿರಂಗವಾಗಿ ಗೃಹ ಮಂತ್ರಿಗಳು ಸಾರ್ವಜನಿಕವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನಾನು ವಿಜಯಪುರ ಜಿಲ್ಲೆ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಡಿಸಿ ಅವರ ಜೊತೆ 500 ರೂಪಾಯಿ ಬೆಟ್ಟಿಂಗ್ ಅನ್ನ ಕಟ್ಕೊಂಡಿದ್ದೆ, ನಾನು 500 ರೂಪಾಯಿ ಸೋತೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮೂಲಕ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು 19ನೇ ತಾರೀಕು ಈ ಒಂದು ಪಂದ್ಯಾವಳಿ ಆಗುತ್ತೆ. 20ನೇ ತಾರೀಕು ಕೆಲವು ಪತ್ರಿಕೆಗಳಲ್ಲಿ ಬರ್ತದೆ ಸರ್. 21ನೇ ತಾರೀಕು ಕೂಡ ಒಂದು ಪತ್ರಿಕೆನಲ್ಲಿ ನೋಡ್ತೀನಿ ನಾನು, ಏನು ಪ್ರಜಾವಾಣಿ ಪತ್ರಿಕೆ ಇರ್ಬೋದು ಅಥವಾ ವಿಜಯವಾಣಿ ಪತ್ರಿಕೆ ಇರ್ಬೋದು, ಈ ಪತ್ರಿಕೆಗಳಲ್ಲಿ ನಾನು ನೋಡಿ ಕೂತ್ಕೊಂಡು ಒಂದ್ಸರಿ ಯೋಚನೆ ಮಾಡ್ತೀನಿ. ಇಡೀ ರಾಜ್ಯಕ್ಕೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಗೃಹ ಮಂತ್ರಿಗಳು ಒಂದು ಬೆಟ್ಟಿಂಗ್ ಆಡೋದ್ರ ಮೂಲಕ ಇಡೀ ರಾಜ್ಯದ ಜನತೆಗೆ ಒಂದು ಪ್ರಚೋದನೆಯನ್ನು ನೀಡುತ್ತಾರೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನಮ್ಮ ಜೊತೆ ದೂರುದಾರ ನಾಗಭೂಷಣ್ ಪರ ವಕೀಲರು ಉಮಾಪತಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮಾಪತಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಕೇಸ್ ದಾಖಲು ಮಾಡಿದ್ದೀರಾ. ಈಗ ಒಂದ್ ಕಡೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ ಎಫ್ಐಆರ್ ದಾಖಲು ಮಾಡೋದಕ್ಕೆ. ಸರ್ ಈಗ ನಮ್ಗೆ ಡೀಟೇಲ್ ಆರ್ಡರ್ ಸಿಕ್ಕಿಲ್ಲ. ಈಗ ಏನಿದೆ ಆನ್ಲೈನ್ ಅಲ್ಲಿ ಕೊಟ್ಟಿರೋದು
ನಮ್ಮ ಪಿಟಿಷನ್ ಅಲೋ ಆಗಿದೆ. ಅವೈಟ್ FIR ಕಾಲನ್ 34/2026. ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ 30 ಏಪ್ರಿಲ್ 2026. ಸೊ ನಮಗೆ ನಾಳೆ ಆರ್ಡರ್ ಬಂದ ಮೇಲೆ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸಾಹೇಬರು ಏನು ಆರ್ಡರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಈ ಹಂತದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅಲ್ಲ ಅನ್ಸುತ್ತೆ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ಕೆ. ನೋಡಿ, ಈಗ ಒಂದ್ ಕಡೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ, FIR ದಾಖಲು ಮಾಡೋದಕ್ಕೆ ಆದೇಶವನ್ನ ಕೂಡ ಕೊಟ್ಟಿರೋದು. ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಗೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಅವರು ಬೆಟ್ಟಿಂಗ್ ಅನ್ನ ಕಟ್ಟಿದ್ರು, 500 ರೂಪಾಯಿ ಡಿಸಿ ಅವರ ಜೊತೆ. ವಿಜಯಪುರ ತಂಡ ಸೋತ ಬಳಿಕ ಡಿಸಿಗೆ 500 ರೂಪಾಯಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾರೆ. ಈಗ ಅವರ ವಿರುದ್ಧ FIR ದಾಖಲು ಮಾಡೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ವಿಜಯಪುರ ತಂಡ ಗೆಲ್ಲುವುದಾಗಿ ಪರಮೇಶ್ವರ್ ಬೆಟ್ಟಿಂಗ್ ಅನ್ನ ಕಟ್ಟಿದ್ರು. ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಚಿವರ ವಿರುದ್ಧ ಈಗ FIR ದಾಖಲು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಆ ಪಂದ್ಯಾವಳಿ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ನಾವಿಬ್ರು ಬೆಟ್ಟಿಂಗ್ ಮಾಡಿದ್ದು, ಡಿಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿಯೂ ಕಳೆದೋಯ್ತು ನಾನು. ನೆವರ್ ಮೈಂಡ್, ಕಂಗ್ರ್ಯಾಚುಲೇಷನ್ಸ್ ಟು ಯು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ನಾವಿಬ್ರು ಬೆಟ್ಟಿಂಗ್ ಮಾಡಿದ್ದು, ಡಿಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿಯೂ ಕಳೆದೋಯ್ತು ನಾನು.